ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಮನೆ ಒಳಗೆ ಕುಂತ ಜೀರಾ ಜ್ಯೂಸ್ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೇನೆ. ಇದು ಭಾಳ ಸಿಂಪಲ್ನೂ ಐತಿ, ಆಮೇಲೆ ಹೆಲ್ತಿಗೂ ಭಾಳ ಚಲೋ. ಸೊ ಬರೀ ಒಂದು 4-5 ಐಟಮ್ಸ್ ತೊಗೊಂಡು ಈ ಜೀರಾ ಜ್ಯೂಸ್ ಮಾಡೋದೈತಿ. ನೋಡೋಣ ಬರ್ರಿ ಹೆಂಗೆ ಮಾಡೋದಂತ ಹೇಳಿ. ನಾ ಮೊದಲನೇಗೆ ಇಲ್ಲಿ ಏನು ಮಾಡ್ಕೊಳತ್ತೀನಿ ಅಂದ್ರೆ ಒಂದು ಕೈ ತುಂಬ ಹುಣಸೆಯನ್ನು ತೊಗೊಂಡೀನಿ. ಹುಣಸೆಯನ್ನು ನೆನೆ ಇಡಬೇಕು. ಮೆತ್ತಗಾದ ಕೂಡ ಅದರ ರಸನೂ ಚಲೋ ಬರ್ತೈತಿ. ಹಾಗಾಗಿ ಒಂದು 3-4 ತಾಸು ಮೊದಲು ಹುಣಸೆಯನ್ನು ನೆನೆ ಇಟ್ಬಿಡ್ರಿ. ನೀವು ಈಗ ಮಧ್ಯಾಹ್ನ ಮಾಡ್ಕೊಳಕತ್ರ ಮುಂಜಾನೆ ನೆನೆ ಇಡ್ರಿ. ಹಾಗಾಗಿ ಚಲೋ ನೆನೆತಿತ್ತದ. ಆದಮೇಲೆ ಬೆಲ್ಲನೂ ತೊಗೊಳ್ರಿ. ಬೆಲ್ಲನೂ ಹುಣಸೆನ ಯಾವಾಗ ನೆನೆ ಇಡ್ತೀರಿ ನೋಡ್ರಿ, ಅದ್ರ ಜೋಡಿ ಬೆಲ್ಲನೂ ಒಂದು ಸಪ್ರೇಟ್ ನೆನೆ ಇಟ್ಬಿಡ್ರಿ. ಈ ಜ್ಯೂಸು ಅಗ್ದಿ ಸಿಂಪಲ್ ಐತ್ರಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ ಹುಣಸೆಹಣ್ಣು, ಬೆಲ್ಲ, ಜೀರಿಗೆ, ಯಾಲಕ್ಕಿ, ಉಪ್ಪು, ಆಮೇಲೆ ಇದಕ್ಕೆ ನೀವು ಸೈಂದರ್ಲ ಒಂದು ಉಪ್ಪನ್ನು ಸಿಗ್ತೈತೆ ನೋಡ್ರಿ, ಅದನ್ನ ಹಾಕಿದ್ರಂತೂ ಭಾಳ ಚಲೋ. ಬ್ಲ್ಯಾಕ್ ಸಾಲ್ಟ್ ಅಂತಾರೆ ನೋಡ್ರಿ, ಪಿಂಕ್ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್. ಸೊ ಅದನ್ನ ಹಾಕಿದ್ರಂತೂ ಭಾಳ ಚಲೋ. ಏನು ಮಾಡ್ಬೇಕು ಫಸ್ಟ್ನೇಕಂದ್ರೆ ಜೀರಿಗೆ ಸ್ವಲ್ಪ ಹಿಂಗೆ ಹುರ್ಕೋಬೇಕು. ಹಂಗೆ ಭಾಳ ಅತಿ ಅಲ್ರಿ, ಸ್ವಲ್ಪ ಅಷ್ಟ ಹುರ್ಕೋಬೇಕು ಅವನ್ನ. ಅದಾದ್ಮೇಲೆ ಕಲ್ಬತ್ತು ಇರ್ತೈತಲ್ರಿ, ಅದ್ರಾಗ ಒಂದು ಸ್ವಲ್ಪ ಜಜ್ಕೋಬೇಕು. ಮಿಕ್ಸರ್ ಮಾಡ್ತೀನಿ ನಾನು, ಬಟ್ ಸ್ವಲ್ಪ ಇದನ್ನು ಜಜ್ಕೋಬೇಕು, ಚಲೋ ಪೌಡ್ರ್ ಆಗ್ತೈತಿ. ಸ್ವಲ್ಪ ಹೊತ್ತು ಜಜ್ಕೊಂಡು ಏನು ಮಾಡ್ಬೇಕು, ಮಿಕ್ಸರ್ನಾಗ ಈ ಜೀರಿಗೆ, ಯಾಲಕ್ಕಿ, ಆಮೇಲೆ ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತೊಗೋತೈತಿ ಮಿಕ್ಸರ್ ಹಾಕಿ, ಯಾಕಂದ್ರೆ ಸಾಫ್ಟ್ ಆಗಬೇಕಲ್ಲ. ಅದೊಂದು ಸ್ವಲ್ಪ ಹೊತ್ತು ಚಲೋ ತಂಗ ಮಿಕ್ಸರ್ ಮಾಡಿರಿ ಇದನ್ನು. ಹೊರಗಿನ ಜೀರಾ ಜ್ಯೂಸ್ಗಿಂತ ಈ ಜ್ಯೂಸ್ ಕರೇನ ಮಸ್ತ್ ಇರ್ತೈತೆ ನೋಡ್ರಿ, ಮಾಡ್ಕೊಂಡು ಕುಡೀರಿ ಇದನ್ನು. ಅದಾದ್ಮೇಲೆ ನೋಡ್ರಿ ಒಂದು ಸ್ವಲ್ಪ ಪೌಡ್ರ್ ಬಂದಿರ್ತೈತಲ್ಲ, ಅದು ಮಿಕ್ಸರ್ ಮಾಡ್ಕೊಂಡಿದ್ದು. ನಾ ಅದನ್ನ ಒಂದು ಸ್ವಲ್ಪ ಸಾನ್ಸಾತೇನಿಲ್ಲೇ. ನೀವು ಹಂಗನೂ ಹಾಕ್ಬೋದು. ನಾ ಸ್ವಲ್ಪ ಜಾಸ್ತಿ ಅದು ಬೇರೆ ಬೇರೆ ಕತೆ ಬರ್ತೈತೆ ಅಂತ ಹೇಳಿ ಸಾನ್ಸಿದ್ನಿ. ಅದಾದಮೇಲೆ ಈ ಹುಣಸೆಯನ್ನು ಏನು ನೆನೆ ಇಟ್ಟಿರ್ತೈತಲ್ಲ, ಸ್ವಚ್ಛಾಗಿ ನಿಮ್ಮ ಕೈಗಳನ್ನ ತೊಳ್ಕೊಂಡ್ರೆ ಅದನ್ನು ಕ್ಯೂಚ್ರಿ. ಅದ್ರಾಗಿಂದ ಏನೇನು ಕಡ್ಡಿ ಗಿಡ್ಡಿ ಇರ್ತೈತಲ್ಲ ಅದೆಲ್ಲ ಹೊಕ್ಕೈತಿ. ರಸ ಅಷ್ಟು ಚಲೋ ತಂಗ ಉಳಿಸ್ಕೊರಿ ಅದನ್ನು, ಕ್ಯೂಚ್ರಿ ಅದನ್ನು ಚಲೋ ತಂಗ. ಆಮೇಲೆ ಅದನ್ನು ಒಂದು ಇದನ್ನು ಸೋಸೋದು ಇರ್ತೈತಲ್ರಿ, ಅದರಾಗಿಂದ ಸೋಸ್ರಿ. ಹುಣಸೆಯನ್ನು ಹಿಂಗೆ ಚಲೋ ತಂಗ ಕ್ಯೂಚ್ರಿ. ಅದನ್ನು ಕ್ಯೂಚಿದ ಮೇಲೆ ಮಸ್ತ್ ಅದ್ರದ್ದು ಎಲ್ಲ ಫ್ಲೇವರ್ ಬಿಡ್ತೈತಿ. ಅದಾದ್ಮೇಲೆ ಹಿಂಗೆ ಜಾಳಗಿಲಿ ಸ್ವಲ್ಪ ನೀರು ಹಾಕೊಂತ ಇದನ್ನ ಮಾಡ್ರಿ. ಅದ್ರದ್ದು ರಸ ಎಲ್ಲ ಬೀಳ್ತೈತಿ. ಇದು ಮ್ಯಾಲಿಂದ ಏನು ಅದು ಹುಣಸೆನ್ ಇರ್ತೈತಲ್ಲ, ಇಲ್ಲಿ ಮ್ಯಾಲೆ ಸೆಟಲ್ ಆಗ್ತೈತಿ. ಆಮೇಲೆ ಇದ್ರ ಜೋಡಿ ನೀವು ನಾ ಒಂದು 3 ಗ್ಲಾಸ್ ಏನೋ ಹಾಕೀನಿ, ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಅದಾದ್ಮೇಲೆ ನಾವೇನು ಬೆಲ್ಲ ನೆನೆ ಇಟ್ಟೇವಲ್ಲ, ಅದನ್ನು ಇದು ಹುಣಸೆನ್ ರಸಕ್ಕನ್ನ ಮಿಕ್ಸ್ ಮಾಡ್ಕೊರಿ. ಅದ್ರಾಗ ಬೆಲ್ಲದಾಗ ಅಕಸ್ಮಾತ್ ಏನಾರ ಸಣ್ಣ ಕಲ್ಲದು ಇತ್ತಂದ್ರೆ ಉಳ್ಕೋತೈತಿ. ನಿಮಗೆ ನೀರಿನ ಕ್ವಾಂಟಿಟಿ ನಿಮ್ಮ ಎಷ್ಟು ಪ್ರಕಾರ ಮಾಡತ್ತೀರಿ ನೋಡ್ರಿ, ಅದ್ರ ಮೇಲೆ ಹಾಕೋರಿ. ನಾ ಇಲ್ಲಿ 3 ಗ್ಲಾಸ್ ಅಷ್ಟು ಮಾಡತ್ತಿದ್ನಿ. ಹಾಗಾಗಿ ನಾ ಏನು ಭಾಳ ಹಂಗೆ ಜೀರಿಗೆ ಅದು ತೊಗೊಂಡಿದ್ದಿಲ್ಲ. ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ತೊಗೋರಿ. ಇಲ್ಲ ಕ್ವಾಂಟಿಟಿ ನೋಡಾತಿರಲ್ಲ. ಮೊದಲು 1 ಗ್ಲಾಸ್ ಹಾಕಿದ್ದೆ, ಆಮೇಲೆ 1 ಗ್ಲಾಸ್ ಹಾಕತ್ತೀನಿ. ಆಮೇಲೆ ಚಲೋ ತಂಗ ಮಿಕ್ಸ್ ಮಾಡ್ಕೋರಿ ಅದನ್ನು. ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋರಿ. ಅಂದ್ರೆ ಹುಣಸೆ ಹಣ್ಣಿನ ನೀರು ಆಮೇಲೆ ಬೆಲ್ಲದ ನೀರು ಎರಡೂ ಚಲೋ ತಂಗ ಮಿಕ್ಸ್ ಆಗ್ತೈತಿ. ಈಗೇನು ನಾವು ಪುಡಿ ಮಾಡಿ ಇಟ್ಕೊಂಡೇವಲ್ರಿ, ಅದನ್ನು ಜೀರಿಗೆ, ಯಾಲಕ್ಕಿ ಮತ್ತು ಉಪ್ಪು ಅದನ್ನು ಮಿಕ್ಸ್ ಮಾಡಿ ಚಲೋ ತಂಗ ಚಮಚೆಲೆ ಕಲಸ್ರಿ ಅದನ್ನೆಲ್ಲ. ಜೀರಾ ಜ್ಯೂಸ್ ಸೇಮ್ ಹಂಗೆ ಕಾಣಿಸಕತ್ತೈತಲ್ರಿ, ಬಾಯಾಗ ನೀರು ಬರ್ತಿರಬೇಕಲ್ಲ. ಈಗ ನಿಮಗೆ ಒಮ್ಮೆ ಡೆಫಿನೆಟ್ಲಿ ಟ್ರೈ ಮಾಡಿರಿ. ಅದಾದ್ಮೇಲೆ ಈಗೇನು ಹಾಕಂತಿರಲ್ಲ, ಇದು ಸೈಂದರ್ಲವನ್ ಉಪ್ಪು ನೋಡ್ರಿ, ಪಿಂಕ್ ಸಾಲ್ಟ್ ಅಥವಾ ಬ್ಲ್ಯಾಕ್ ಸಾಲ್ಟ್ ಏನಂತಾರಲ್ಲ, ಇದು ಡೈಜೆಷನ್ಗೆ ಭಾಳ ಚಲೋ. ಹಾಗಾಗಿ ಇದನ್ನೂ ಹಾಕ್ರಿ. ಆಮೇಲೆ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ನಿಮ್ಮ ಜೀರಾ ಜ್ಯೂಸ್ ಹೇಳ್ತನಲ್ಲ, ಇಷ್ಟು ಫಟಾಫಟ್ ರೆಡಿ ಆಯ್ತು ನೋಡ್ರಿ. ಈಗ ನಾನು ಆಲ್ರೆಡಿ ಕ್ಲಾಸ್ ಕೈ ಒಳಗೆ ತೊಗೊಂಡೇನಿ. ಹೆಂಗೈತಂದ್ರೆ ಅಗ್ದಿ ಹೋಟೆಲ್ನಾಗ ಹೆಂಗೆ ಇರ್ತೈತೆ. ಆಮೇಲೆ ಅದು ಏನು ಬಾಟ್ಲೆ ಇರ್ತೈತೆ ನೋಡ್ರಿ, ಸೇಮ್ ಹಂಗಾಗಿತ್ತು, ಮಸ್ತ್ ಆಗಿತ್ತು. ನೀವು ಬೇಕಂದ್ರೆ ಫ್ರಿಜ್ನಾಗ ಇಟ್ಕೊಂಡು 3-4 ದಿನ ಇಟ್ಕೊಂಡು ಕುಡೀರಿ, ಅದೇನು ಕೆಡಂಗಿಲ್ಲ, ಚಲೋ ಇರ್ತೈತಿ. ನಾನಂತರೂ ಈಗ ಜೀರಾ ಜ್ಯೂಸ್ ಮಾಡ್ಕೊಂಡು ಕುಡಿದ್ನಿ ನೋಡ್ರಿ, ಮಸ್ತ್ ಆಗಿತ್ತು. ಎಸ್ಪೆಷಲಿ ಈ ಸಮ್ಮರಿಗಂತೂ ಹೇಳಿ ಮಾಡಿಸಿದಂಥದ್ದು ಜ್ಯೂಸ್ ಮಸ್ತ್ ಇರ್ತೈತಿ. ನೀವನ್ ಗೊತ್ತೈತಲ್ಲ, ಜೀರಾ ಜ್ಯೂಸ್ ಕುಡಿಬೇಕಂದ್ರೆ ಹೋಗ್ತೇವಿ ಅಂಗಡಿಗೆ, ಪಟ್ ಅಂತ ಹೇಳಿ ಒಂದು ಸಣ್ಣ ಸೋಡಾ ಬಾಟ್ಲೆ ತರ್ತೇವಿ, ಕುಡಿತೇವಿ, ಬಾಟ್ಲೆ ಒಗಿತೇವಿ. ಬಟ್ ಅದು ಸೋಡಾ ಇರ್ತೈತಿ, ಹೆಲ್ತಿಗೂ ಚಲೋ ಇಲ್ಲ. ಬಟ್ ಇದಾದ್ರೆ ಮನ್ಯಾಗ ಪ್ಯೂರಾಗಿ ಮಾಡ್ಕೊಂಡು ಕುಡಿತೇವಲ್ಲ. ಆಮೇಲೆ ನಿಮ್ಗೆ ತೋರಿಸೇನು ನಾನು, ಇಂಗ್ರೀಡಿಯೆಂಟ್ಸು ಭಾಳ ಇಲ್ಲ. ಆಮೇಲೆ ಎಸ್ಪೆಷಲಿ ಜೀರಿಗೆ ಐತಲ್ಲ, ಡೈಜೆಷನ್ ಒಳಗದು ಭಾಳ ಹೆಲ್ಪ್ ಆಗ್ತೈತಿ. ಆಮೇಲೆ ವೆಯ್ಟ್ ಲಾಸಿಗೆ ಚಲೋ ಅದು. ಆಮೇಲೆ ನಿಮ್ದು ಬ್ಲಡ್ ಪ್ಯೂರಿಫೈನು ಮಾಡ್ತೈತಿ. ಹಾಗಾಗಿ ಈ ಜೀರಾ ಚಲೋ ಭಾಳ ಹೆಲ್ತಿಗೆ. ಆಮೇಲೆ ಅದ್ರ ಜೋಡಿ ನೋಡ್ರಿ, ನಾವು ಹಾಕಿದ್ದು ಬೆಲ್ಲನೂ ಭಾಳ ಚಲೋ ಹೆಲ್ತಿಗೆ. ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಅದನ್ನು ಡೈಜೆಷನ್ಗೆ ಅದು ಭಾಳ ಚಲೋ. ಹಾಗಾಗಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ನಾವು ಮಾಡಿದ ಜೀರಾ ಜ್ಯೂಸ್ ಅಂತೂ ಮಸ್ತ್ ಆಗಿತ್ತು. ನೀವು ಹೋಗಿ ಪಟ ಟ್ರೈ ಮಾಡಿರಿ. ಆಮೇಲೆ ಹೆಂಗಾಗೈತೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಹೇಳಕ್ಕೆ ಮರಿಬೇಡ್ರಿ. ಈ ವಿಡಿಯೋ ಹೆಂಗಾಗೈತೆ ಅಂತ ಹೇಳ್ರಿ. ಆಮೇಲೆ ಮಾಡ್ಕೊಂಡು ಕುಡಿದ್ಮೇಲೆ ಹೆಂಗಾಗೈತೆ ಅನ್ನೋದು ಹೇಳ್ರಿ. ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.